ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡನನ್ನ ಹಾಜರುಪಡಿಸಲಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ ರಾಜೀವ್ ಗೌಡ. ಹೆಣ್ಣು ನಿಂದಕ ಪುಡಾರಿ 12 ದಿನ ಆದ್ಮೇಲೆ ಅರೆಸ್ಟ್ ಮಾಡಿದ್ರು. ಹಾಗಾದ್ರೆ ಆತನಿಗೆ ಜೈಲೋ ಅಥವಾ ಬೇಲೋ ಅಥವಾ ಕಸ್ಟಡಿಗೆ ತೆಗೆದುಕೊಳ್ತಾರೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಆದಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯಿತು. ಶಿಡ್ಲಘಟ್ಟದಲ್ಲಿ ಭಾರೀ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗುತ್ತೆ. 12 ದಿನ ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿದ್ದ ಇವನು. ಬಟ್ಟೆ ಬದಲಿಸಿದ ಹಾಗೆ ಅಲ್ಲಲ್ಲಿ ಓಡಾಡ್ತಾ ಇದ್ದ, ಕದ್ದು ಮುಚ್ಕೊಂಡು. ಈ ಕೆಡ್ಡಾಕ್ ಬಿದ್ದಿದ್ದಾನೆ ನೋಡಿ. ಸ್ವಲ್ಪನೂ ಮುಖದಲ್ಲಿ ಭಯ ಅನ್ನೋದೇ ಇಲ್ಲ. ನಾನು ಒಬ್ಬ KS ಅಧಿಕಾರಿಗೆ ಬೈದಿದ್ದೇನೆ, ಆವಾಜ್ ಹಾಕಿದ್ದೇನೆ ಅಂತೇಳಿ ಆ ಮುಖದಲ್ಲಿ ಏನು ಕಾಣಿಸ್ತಾ ಇಲ್ಲ. ರಾಜಾರೋಷವಾಗಿ ಬರ್ತಾ ಇದ್ದ. ಇವನ ಮೇಲೆ ಸುಮಾರು 15ರಿಂದ 16 ಕೇಸ್ಗಳಿದಾವಂತೆ. ಚಿಕ್ಕಬಳ್ಳಾಪುರ SP ಅವರು ಹೇಳ್ತಾ ಇದ್ರು. ಹಾಗಾಗಿನೇ ಈಗ ಆತನ ಬಂಧಿಸುವಲ್ಲಿ ಪೊಲೀಸರು ವಿಳಂಬ ಮಾಡಿದ್ರ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆತ ಆರಂಭದಿಂದಲೂ ಕೂಡ ನಾಪತ್ತೆಯಾಗಿದ್ದ. ರಾಜೀವ್ ಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಜೀವ್ ಗೌಡ ಕೆಡ್ಡಾಕಿ ಬಿದ್ದಿದ್ದೇ ರೋಚಕವಾಗಿದೆ. ಮೈಕಲ್ ಎಂಬುವರ ಜೊತೆ ಇರುವಂತಹ ಮಾಹಿತಿ ಸಿಕ್ಕಿತ್ತು ನೋಡಿ. ಪೊಲೀಸರಿಗೆ ಬಹಳ ಸವಾಲಾಗಿತ್ತು ಹಿಡಿಯೋದು. ಆದರೆ ಮೈಕಲ್ ಫೋನ್ ನಂಬರ್ ಪೊಲೀಸರ ಬಳಿ ಇರಲಿಲ್ಲ. ಈ ಮೈಕಲ್ ನಮ್ಮ ಫ್ರೆಂಡು, ಉದ್ಯಮಿ. ಎಷ್ಟೇ ಹುಡುಕಿದ್ರು ಕೂಡ ನಂಬರ್ ಸಿಗದೆ ಪೊಲೀಸರು ಪರದಾಡಿದ್ರು. ಈ ವೇಳೆ ಮೈಕಲ್ ಹಿನ್ನೆಲೆಯನ್ನ ಪೊಲೀಸರು ಕೆದಕೋಕ್ ಶುರು ಮಾಡ್ತಾರೆ. ಮೈಕಲ್ ಮಗ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ. 2018ರಲ್ಲಿ ಅಮೆರಿಕದಿಂದ ಬೆಂಗಳೂರಿಗೆ ಬಂದಿದ್ದ ಮೈಕಲ್ ಮಗ ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೈಕಲ್ ಸಂಬಂಧಿಯೊಬ್ಬರು ಮಂಗಳೂರಿನ ಪಬ್ ಓನರ್ ಆಗಿದ್ದಾರೆ. ಅವ್ರಿಗೆ ತಾವು ಚಿಕ್ಕಜಾಲ ಪೊಲೀಸರು ಅಂತ ಹೇಳಿ ಕರೆ ಮಾಡ್ತಾರೆ. ಮೈಕಲ್ ಮಗನ ಸಾವಿನ ವಿಚಾರವಾಗಿ ಮಾತನಾಡಬೇಕು, ಅವ್ರ ನಂಬರ್ ಕೊಡಿ ಅಂತ ಕರೆ ಮಾಡ್ತಾರೆ. ಆ ನಂಬರ್ ಸಿಗುತ್ತೆ, ಟ್ರೇಸ್ ಮಾಡ್ತಾರೆ, ಕೇರಳದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಆಗ ಮೈಕಲ್ ಮತ್ತು ಜೊತೆ ಇದ್ದಂಥ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಪೊಲೀಸರ ಒಂದು ಕಾರ್ಯವೈಖರಿ ಕೂಡ ಇಲ್ಲಿ ನೋಡಬೇಕಾಗತ್ತೆ ನಾವು. ಯಾಕೆಂದರೆ ಸಹಜವಾಗಿ ಇಂತಹ ಪ್ರಕರಣಗಳಲ್ಲಿ ಅವ್ರಿಗೆ ಒತ್ತಡ ಇದ್ದೇ ಇರುತ್ತೆ. ಸರ್ಕಾರಕ್ಕೂ ಕೂಡ ಇದು ಮುಜುಗರವನ್ನು ತರ್ತಾ ಇತ್ತು. ಇನ್ನೂ ಸ್ವಲ್ಪ ಏನಾದರೂ ವಿಳಂಬ ಆಗಿದ್ದಿದ್ರೆ. ಮೈಕಲ್ ಅನ್ನೋನ ಜೊತೆಗೆ ಈ ರಾಜೀವ್ ಗೌಡ ಇದ್ದ. ಮೈಕಲ್ಲೇ ಆಶ್ರಯ ಕೊಟ್ಟಿದ್ದ ಇವನಿಗೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದ. ಅವನ ಕಾರಲ್ಲೇ ಡ್ರಾಪು ಪಿಕಪ್ಪು ಎಲ್ಲ ನಡೀತಾ ಇತ್ತು. ಮೈಕಲ್ ನಂಬರ್ ಪೊಲೀಸರಿಗೆ ಸಿಕ್ಕಿರಲಿಲ್ಲ ನೋಡಿ. ಚಿಕ್ಕಜಾಲ ಪೊಲೀಸರು ಅಂತ ಹೇಳಿ ಕರೆ ಮಾಡಿ ಮೈಕಲ್ ಮಗನ ಸಾವಿನ ಬಗ್ಗೆ ಮಾತನಾಡಬೇಕು ಅಂತ ಅವ್ರು ಯಾರೋ ಸಂಬಂಧಿಕರೊಂದಿಗೆ ನಂಬರ್ ಇಸ್ಕೊಂಡು ಟ್ರೇಸ್ ಮಾಡಿ ಆತನನ್ನು ಕೆಡ್ಡಾಕೆ ಕೆಡವಿದ್ದಾರೆ. ಇಲ್ಲದೇ ಇದ್ದಿದ್ರೆ ರಾಜೀವ್ ಗೌಡ ಇನ್ನೂ ಸಿಕ್ಕಾಕೊಳ್ತಿರ್ಲಿಲ್ಲ.